ಸರ್ ಒಂದು ಬಂಪರ್ ಆಫರ್ ಕೊಟ್ಬಿಡಿ ಸರ್. ಇದು 155 ಫೈನಲ್ ಆಗುತ್ತೆ ಸರ್, ಎಲ್ಲ ಮಾಡೇ ಕೊಡ್ತೀವಿ ಸರ್. ಎಲ್ಲ ವಿತ್ ಟ್ರಾನ್ಸ್ಫರ್ 1,55,000 ಫೈನಲ್. ಹೌದು ಸರ್, ಅದು ಕೂಡ 60,000 ಕಿಲೋಮೀಟರ್ ಆಗಿದೆ, ಸಿಂಗಲ್ ಓನರ್ ಮೇನ್ಲಿ. ಹೌದು ಸರ್, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಇದೆ. 1,30,30,000 ಫೈನಲ್ ಆಗುತ್ತೆ ಸರ್. ಇದು 1,30,000 ಗೆ ಫೈನಲ್ ಆಗಿದೆ. 2,20,000 ಫೈನಲ್ ಸರ್. ಹೌದು ಸರ್, ಹೌದು. 160 ಫೈನಲ್ ಆಗುತ್ತೆ ಸರ್. 1,60,000 ಫೈನಲ್. ಹೌದು ಸರ್. 2016 ಸೆಕೆಂಡ್ ಸರ್, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, 2 lakhs ಗೆ ಫೈನಲ್ ಆಗುತ್ತೆ ಸರ್. ಇದು ವರ್ಣ 2 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಸ್ವಿಫ್ಟ್ ಡಿಸೈರ್ VXi ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 5,25,000 ಫೈನಲ್ ಆಗುತ್ತೆ ಸರ್. ಹೌದು, 2,50,000 ಫೈನಲ್. ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಅದು 100% ಲೋನ್ ಆಗುವಂತ ವೆಹಿಕಲ್. ಇನ್ಕ್ಲೂಡ್ ಟ್ರಾನ್ಸ್ಫರ್ 2,65,000 ಫೈನಲ್. ಹೌದು ಸರ್, ಅದೇನೈತೆ ಕಮಿಷನ್ ಗಿಮಿಷನ್ ಎಲ್ಲ ಏನಿಲ್ಲ ಸರ್, ಏನಿಲ್ಲ, ಡೈರೆಕ್ಟ್ 2,65,000 ಫೈನಲ್. ಹೌದು ಸರ್. ಇದು 190 ಗೆ ಫೈನಲ್ ಆಗುತ್ತೆ ಸರ್. ಇದು 1,90,000 ಗೆ ಮಾಡಲ್ಲ ಸರ್. 12 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಪ್ಲಸ್ ಎಫ್ಸಿ ಮಾಡ್ಕೊಡ್ತಾ ಇದೀವಿ. ಓಕೆ, 170 ಫೈನಲ್ ಆಗುತ್ತೆ ಸರ್. 1,70,000 ಫೈನಲ್. ಪೆಟ್ರೋಲ್ ವಿತ್ LPG. ಇದು LPG ಪ್ಲಸ್ ಪೆಟ್ರೋಲ್. ಹೌದು, ಬರೀ 60,000 ಕಿಲೋಮೀಟರ್ ರೋಡ್ ಇದೆ ಸರ್. ಇದು ಬರೀ 60,000. 220 ಗೆ ಫೈನಲ್ ಆಗುತ್ತೆ ಸರ್. ಇದು 65,000 ರನ್ನಿಂಗ್ ಆಗಿದೆ ಸರ್. ಇದು ಸರ್, ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? 245 ಹೇಳ್ತಾರೆ, 220 ಫೈನಲ್ ಆಗುತ್ತೆ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ SB ಕಾರ್ಸ್ ಹತ್ರ ಇದೀವಿ. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹತ್ರ 2 ವೀಕ್ಸ್ ಆಯ್ತು ಇಲ್ಲಿ ವಿಡಿಯೋ ಮಾಡಿಲ್ಲ. ಸೊ ಈ ಸಲ ಮಾತ್ರ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಎಲ್ಲ ಬಂದಿದೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ಇದಾರೆ. ಸರ್, ವೆಲ್ಕಮ್ ಟು ಚಾನಲ್ ಸರ್. ಸರ್, ತುಂಬಾ ಖುಷಿ ಆಗುತ್ತೆ. ಈ ಟೈಮ್ ನಾವು 13ನೇ ಸಲ ಬಂದ್ಬಿಟ್ಟು ಈ ಲೊಕೇಶನ್ ಗೆ ಬಂದು ವಿಸಿಟ್ ಆಗಿ ವಿಡಿಯೋ ಮಾಡ್ತಿರೋದು. ಸಾಕಷ್ಟು ಜನ ನಮ್ ಕಡೆಯಿಂದ ಕಾರ್ಸ್ ಬಂದು ಲೊಕೇಶನ್ ಗೆ ಟೆಸ್ಟೆಡ್ ಎಲ್ಲ ನಿಮ್ಗೆ ಅವೈಲೇಬಲ್ ಆಗಿರುತ್ತೆ. ಅಂಡ್ ಸರ್, ಇವತ್ತು SB ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? 50+ ಇದೆ ಸರ್. 50+ ಸ್ಟಾಕ್ ಇದೆಯಾ ಸರ್? ಹೌದು ಸರ್. ಓಕೆ, ಸೊ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸರ್, SB ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? 10 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2010 ಮಾಡಲ್ ಇಂದ ಲೋನ್ ಸ್ಟಾರ್ಟ್ ಆಗುತ್ತಾ ಸರ್? ಇವಾಗ ಸಾಕಷ್ಟು ಜನ ಎಲ್ಲ ಕೇಳ್ತಿರ್ತಾರೆ ಸರ್, ಔಟ್ ಆಫ್ ಇರೋರ್ಗೆ ಹೆಂಗೆ ಅಂತ. ಔಟ್ ಆಫ್ ಇರೋ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಚೆಕ್ ಮಾಡಿ ಕೊಡ್ತೀರಾ? ಹೌದು ಸರ್, ನಿಮ್ದು ಪ್ರೊಫೈಲ್ ಎಲ್ಲ ಕಂಪ್ಲೀಟ್ ಆಗಿ ಸಿವಿಲ್ ಎಲ್ಲ ಕರೆಕ್ಟ್ ಆಗಿದ್ರೆ ಎಲ್ಲೇ ಇದ್ರು ಕೂಡ ಲೋನ್ ಮಾಡ್ಕೊಡ್ತೀರಾ? ಓಕೆ, ಸೊ ಇವಾಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ನೋಡ್ತಿದ್ದೀರಾ. ಸೊ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ SB ಕಾರ್ಸ್ ಇಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು i10. ಸೊ ಇವತ್ತಿನ ಈ ವಿಡಿಯೋದಲ್ಲಿ i10 ಮತ್ತೆ i20 ಹುಡ್ಕಾರಿಗೆ ಅನ್ನೋ ಬೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಸರ್, ಈ ಗಾಡಿದು ಯಾವ್ದು ಸರ್ ಮಾಡ್ಲು? 2008 ಸೆಕೆಂಡ್ ಓನರ್ ಸರ್, ಮ್ಯಾಗ್ನಾ ಪ್ಲಸ್ ಅಂತ. ಇದು ಪ್ಲಸ್ ಎಫ್ಸಿ 28 ವರೆಗೂ ಇದೆ. 28 ಗಂಟೆ ಇದೆಯಾ? ಹೌದು, ಇನ್ಸೂರೆನ್ಸ್ ಎಲ್ಲ ಪ್ಲಸ್ ಇದೆ, ಒಳ್ಳೆ ಮೈಲೇಜ್ ಇದೆ, ಗಾಡಿ ಗುಡ್ ಕಂಡೀಷನ್ ಇದೆ. ಎಷ್ಟು ಟನ್ ಆಗಿದೆ ಸರ್? ಇದು 65,000 ರನ್ನಿಂಗ್ ಆಗಿದೆ ಸರ್. ಇದು ಸರ್, ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? 245 ಹೇಳ್ತಾರೆ, 220 ಫೈನಲ್ ಆಗುತ್ತೆ ಸರ್. ಇದು 220 ಫೈನಲ್ ಆಗುತ್ತೆ ಸರ್. ಹೌದು. ಸೊ ಮಾಡ್ಲಿ ಸರ್ ಇದು? 2008 ಸೆಕೆಂಡ್ ಓನರ್, ಪ್ಲಸ್ ಎಫ್ಸಿ ಇನ್ಸೂರೆನ್ಸ್. ಓಕೆ ಓಕೆ. ಸೊ ಫಸ್ಟ್ FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಫೈನಲ್ 2,20,000 ಆಗುತ್ತೆ ಸರ್. ಅದು ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ನೋಡ್ತಾ ಇರ್ಬೋದು. ಪಾರ್ಸಲ್ ಟ್ರೇ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಮ್ಯಾಗ್ನಾ ಪ್ಲಸ್ ಇದೆ. ಮ್ಯಾಗ್ನಾ ಪ್ಲಸ್. ಸರ್, ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದು? 16-17 ಬರುತ್ತೆ ಸರ್. ಇದು 220 ಫೈನಲ್. 220 ಫೈನಲ್ ಆಗುತ್ತೆ. ಸೊ ಇಲ್ಲಿ ಒಂದು ಡಿಸೈರ್ ಇದೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ ಅಂತಾರೆ. ಸಾಕಷ್ಟು ಜನ ಎಲ್ಲ ಈ ಗಾಡಿಗೆ ಹುಡುಕ್ತಾ ಇರ್ತೀರಾ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2009 ಸೆಕೆಂಡ್ ಓನರ್ ಸರ್, ಬರೀ 42,000 ಓಡಿದೆ. ಇನ್ನು ಶೋರೂಮ್ ಟೈರ್ ಎಲ್ಲ ಇದೆ ಸರ್ ಗಾಡಿ. ಇನ್ನು ಇದು ಬರೀ 42,000 ಕಿಲೋಮೀಟರ್ ಆಗಿದೆ, ಬಟ್ ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್. ಶೋರೂಮ್ ಟೈರ್ ಎಲ್ಲ ಇದೆ, ಶೋರೂಮ್ ಡೇಟ್ ಎಲ್ಲ ಇದೆ ನಿಮಗೆ. ಓಕೆ ಓಕೆ. ಸೊ ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುತ್ತೆ. ಬರೀ 40,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಸೊ ನಿಮ್ಗೆ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಬರೀ 40,000 ಓಡಿರೋ ಕಾರ್, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಅದು 330 ಹೇಳ್ತಾ ಇದ್ದೀವಿ, 310 ಫೈನಲ್ ಆಗುತ್ತೆ ಸರ್. 310 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ಗಾಡಿ ಮೇಲೆ ಎಲ್ಲೂ ಒಂದು ಸ್ಕ್ರಾಚ್ ಇಲ್ಲ. ಶೋರೂಮ್ ಇಂದ ಹೆಂಗ್ ಬಂದಿದೆ ಹಾಗೆ ಇದೆ. ಯಾಕಂದ್ರೆ ಬರೀ 40,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ.
ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು ಐಟನ್ ಇದೆ. ಈ ಐಟನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಈ ಐಟನ್ ಬಗ್ಗೆ ಡೀಟೇಲ್ಸ್ ಸರ್ 2008 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವರ್ಷನ್ ಸರ್ ಇದು. ಓಕೆ. 60,000 ಕಿಲೋಮೀಟರ್ ರೋಡ್ ಇದೆ. FCL ನವೆಂಬರ್ ವರೆಗೂ ಇದೆ ಸರ್ ಇದು. ನವೆಂಬರ್ ಗಂಟೆ FC ಇದೆ. ಓಕೆ ಓಕೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್ ಇದು. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 2.5 ಹೇಳ್ತಾ ಇದೆ. 2.30ಕ್ಕೆ ಫೈನಲ್ ಆಗುತ್ತೆ. 230 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಇದೆ ಇದು. ಸಿಂಗಲ್ ಓನರ್ ಕಾರು 230ಗೆ ಫೈನಲ್. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಸರ್. ಸೊ ಐಟನ್ ನಾವೇನ್ ಹೇಳೋದೇ ಬೇಕಾಗಿಲ್ಲ. ಸ್ಮಾರ್ಟ್ ಕಾರ್ ಇದು ಆಕ್ಚುಲಿ. 230 ಫೈನಲ್. 230 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಈ ಗಾಡಿನ ಫೈನಲ್ 230ಗೆ ಮಾಡ್ಕೊಟ್ಬಿಡ್ತಾರೆ. 1.2 ಪೆಟ್ರೋಲ್ ಇಂಜಿನ್ ಸ್ಪೋರ್ಟ್ಸ್ ವರ್ಷನ್. ಇನೋವಾ ಹುಡ್ಕೋರ್ಗೆ ಇನೋವಾ ಇದೆ ನೋಡ್ತಾ ಇರ್ಬೋದು. ವಿ ವರ್ಷನ್ 2.5 ವಿ ವರ್ಷನ್ ಇನೋವಾ. ಇದು ಬಂದ್ಬಿಟ್ಟು 6 ಸೀಟರ್ 7 ಸೀಟರ್. ಸರ್ ಹೇಳಿ ಸರ್ ಈ ಇನೋವಾ ಬಗ್ಗೆ. ಸರ್ 2010 ಸೆಕೆಂಡ್ ಓನರ್ ಸರ್. ವಿ ವರ್ಷನ್ ಟಾಪ್ ಅಂಡ್ ಡಬಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ಚೆನ್ನಾಗಿದೆ ನೋಡಿ. 7 ಸೀಟರ್ 7+1 ಇದೆ. 7+1 ಹೌದು ಸರ್. ಇದು 675 ಫೈನಲ್ ಆಗುತ್ತೆ ಸರ್. ಇದು 6,75,000 ಫೈನಲ್ ಆಗುತ್ತೆ ಸರ್. ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ ಸರ್. 5 lakhs ಲೋನ್ ಆಗುತ್ತೆ ಸರ್. 5 lakhs ಗಂಟ ಲೋನ್ ಆಗುತ್ತೆ. ಅಮ್ಮಮ್ಮ ಅಂದ್ರೆ ಒಂದು 1,50,000 ಕಟ್ಬಿಟ್ರೆ ಸಾಕು ನಿಮ್ಗೆ ಈ ಗಾಡಿ ಸಿಕ್ಬಿಡುತ್ತೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಇದೆ. ಸೊ ಇನೋವಾ ಅಂದ್ರೆ ನಾನು ಹೇಳೋದೇ ಬೇಕಾಗಿಲ್ಲ. ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಅಂಡ್ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಗಾಡಿಯಲ್ಲಿ ಏನ್ ಬೇಕೋ ಎಲ್ಲ ಫುಲ್ಲಿ ಲೋಡೆಡ್. ಸೊ ನೋಡ್ತಾ ಇರ್ಬೋದು ಥರ್ಡ್ ರೋ ಕೂಡ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಸರ್ ಏನ್ ಹೇಳಿ ಸರ್ ಫೈನಲ್ ಪ್ರೈಸ್? 670 ಆಗುತ್ತೆ ಸರ್ ಫೈನಲ್. 670 ಫೈನಲ್ ಆಗುತ್ತೆ ಸರ್. ಓಕೆ. ಸೊ ಒಂದು ಬ್ರ್ಯಾಂಡ್ ನ್ಯೂ ಟಾಟಾ ಟಿಯಾಗೋ XE ವೇರಿಯಂಟ್ ಇದೆ ನೋಡ್ತಾ ಇರ್ಬೋದು. ಗಾಡಿ ಬ್ರ್ಯಾಂಡ್ ನ್ಯೂ ಇದು. ಸರ್ ಈ ಕಾರ್ ಬಗ್ಗೆ ನಮ್ಗೆ ಡೀಟೇಲ್ಸ್ ಹೇಳಿ ಸರ್. 2019 ಸಿಂಗಲ್ ಓನರ್ ಸರ್. ಬರೀ 30,000 ಕಿಲೋಮೀಟರ್ ರೋಡ್ ಇದೆ. ಓಕೆ. ಒಳ್ಳೆ ಮೈಲೇಜ್ ಇದೆ. ಗಾಡಿ ನ್ಯೂ ಗಾಡಿ ಇದ್ದಂಗಿದೆ ಸರ್. ಇದು ಹೊಸ ಗಾಡಿ. ಬ್ರ್ಯಾಂಡ್ ನ್ಯೂ ವೆಹಿಕಲ್ 30,000 ಕಿಲೋಮೀಟರ್ ರನ್ ಆಗಿದೆ. ಡಬಲ್ ಏರ್ ಬ್ಯಾಗ್ ABS ಎಲ್ಲ ಇದೆ. ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೆಹಿಕಲ್ ಸರ್. ಓಕೆ. 100% ಶೋರೂಮ್ ಟ್ರ್ಯಾಕ್ ಸಿಗುವಂತ ವೆಹಿಕಲ್. ಹೌದು ಸರ್. ಆಲ್ಮೋಸ್ಟ್ ಈ ಗಾಡಿಗೆ 90% ಲೋನ್ ಆಗೋದು. 4.5 ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು? 5.5 ಹೇಳ್ತಾರೆ ಸರ್. 5.25 ಫೈನಲ್ ಆಗುತ್ತೆ. 5.25ಗೆ ಫೈನಲ್ ಆಗುತ್ತೆ ಸರ್. 5.25ಗೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸಿಗ್ತೈತೆ ನೋಡ್ತಾ ಇರ್ಬೋದು. ಈ ಗಾಡಿಗೆ 100% ಲೋನ್ ಕೂಡ ಆಗೋಗ್ಬಿಡುತ್ತೆ ಆಲ್ಮೋಸ್ಟ್. ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗು, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅದು ಕೂಡ ಸಿಲ್ವರ್ ಕಲರ್ ಪೆಟ್ರೋಲ್ ವೆಹಿಕಲ್ 2019. ಗಾಡಿ ಎಲ್ಲ ಈ ತರ ಇದೆ. ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನೋಡ್ತಾ ಇರ್ಬೋದು. ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ನಿಮ್ಗೆ. ಸೊ ಏರ್ ಬ್ಯಾಗು, ABS, ಟಚ್ ಇದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಫ್ಯಾಬ್ರಿಕ್ ಸೀಟ್ಸ್. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸರ್ ಏನ್ ಹೇಳಿದ್ದು ಪ್ರೈಸ್? 5,25,000 ಫೈನಲ್ ಆಗುತ್ತೆ ಸರ್ ಇದು. ಓಕೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಸರ್. 55,000 ಕಿಲೋಮೀಟರ್ ರೋಡ್ ಇದೆ. 25-26 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಅದು. ಹೌದು. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೊ ಮೋಸ್ಟ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ. ಹಳೆ ನ್ಯಾನೋಗಳಿಗೆ ಪವರ್ ಸ್ಟೇರಿಂಗ್ ಇರ್ಲಿಲ್ಲ. ಹೌದು ಸರ್. ಟ್ವಿಸ್ಟ್ ಸರ್ ಇದು? ಟ್ವಿಸ್ಟ್ ಸರ್. ನ್ಯಾನೋ ಟ್ವಿಸ್ಟ್ ನೋಡಿ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್ 24ರಿಂದ 25 ಮೈಲೇಜ್ ಬರುವಂತ ವೆಹಿಕಲ್. ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 140 ಫೈನಲ್ ಆಗುತ್ತೆ ಸರ್. 140 ಫೈನಲ್ ಆಗುತ್ತೆ ಸರ್. 1,40,000 ಫೈನಲ್ ಮಾಡಿ. ಸಿಂಗಲ್ ಓನರ್ ಇದೆ ಸರ್. 140 ಫೈನಲ್ ಆಗುತ್ತೆ. ಓಕೆ ಓಕೆ. ಸಿಂಗಲ್ ಓನರ್ ಸರ್. ಸರ್ ಡಿಸೈರ್ ಬಗ್ಗೆ 2010 ಸೆಕೆಂಡ್ ಓನರ್ ಸರ್. ZXi ಟಾಪ್ ಎಂಡ್ ಮಾಡಲ್ ಇದು. ಡಬಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. 75,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್ ಇದು. ಓಕೆ. 375 ಫೈನಲ್ ಆಗುತ್ತೆ ಸರ್ ಇದು. 375 ಫೈನಲ್ ಆಗುತ್ತೆ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು ಸರ್. ಹೌದು. ZXi ಟಾಪ್ ಎಂಡ್ ಮಾಡಿ. ZXi ಟಾಪ್ ಎಂಡ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು ZXi ಟಾಪ್ ಎಂಡ್ ಅಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಅಂಡ್ ಸ್ಪೀಕರ್ಸ್ ಕೂಡ ಇದೆ.
ಸೊ ಇಲ್ಲಿ ರೇರು ಕೂಡ ನೋಡ್ತಾ ಇರ್ಬೋದು, ಆಮ್ರೆಸ್ಟ್ ಎಲ್ಲ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಆಮ್ರೆಸ್ಟ್. ಸೊ ಗಾಡಿಯಲ್ಲಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಶೋರೂಮ್ ಟ್ರ್ಯಾಕ್ ಸಿಗುತ್ತಾ ಸರ್? ಶೋರೂಮ್ ಟ್ರ್ಯಾಕ್ ಸಿಗುತ್ತೆ ಸರ್. ಓಕೆ, 3,75,000 ಫೈನಲ್. ಫೈನಲ್ 3,75,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ, ಸೊ ಇಲ್ಲಿ ವ್ಯಾಗನರ್ ಹುಡುಕೋರ್ಗೆ ಒಂದು ವ್ಯಾಗನರ್ ಇದೆ, ಸಾಕಷ್ಟು ಜನ ವ್ಯಾಗನರ್ಗೆ ಹುಡುಕ್ತಾ ಇರ್ತೀರಾ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ವ್ಯಾಗನರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು 2017 ಸಿಂಗಲ್ ಓನರ್ ಸರ್. ಇದು ಓಕೆ, VXI ಇದು ಸಿಂಗಲ್ ಓನರ್. 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಇದು 65,000 ಕಿಲೋಮೀಟರ್ ರನ್ ಆಗಿದೆ. 17 ಮಾಡಲು ಸಿಂಗಲ್ ಓನರ್. ಓಕೆ ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಡ್ತಾರೆ? 4.5 ಹೇಳ್ತಾ ಇದೆ, 425 ಗೆ ಫೈನಲ್ ಆಗುತ್ತೆ ಸರ್. 4,25,000 ಫೈನಲ್ ಆಗುತ್ತೆ. ವಿತ್ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. 4 lakhs ಲೋನ್ ಆಗುತ್ತೆ ಸರ್ ನಿಮಗೆ. 4 lakhs ಲೋನೇ ಆಗೋದು. ಹೌದು ಸರ್. ಸೊ ಬರೀ 25,000 ಕಟ್ಬಿಟ್ರೆ ಸಾಕು. ಹೌದು ಸರ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು ಟೈರ್ಸ್ ನೀಟಾಗಿ ಕಂಡೀಷನ್ ಎಲ್ಲ ಇದೆ. 25,000 ಕೊಟ್ಬಿಟ್ರೆ ಸಾಕು ನಿಮ್ಗೆ ವ್ಯಾಗನರ್ ಸಿಗುತ್ತೆ. 4 lakhs ಗಂಟ ನಿಮ್ಗೆ ಲೋನೇ ಆಗುತ್ತೆ. ಸೊ ಹಿಂದ್ಗಡೆ ಡಿಫಾಗರ್ ಕೂಡ ಇದೆ ನಿಮ್ಗೆ. ಗಾಡಿ ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ವ್ಯಾಗನರ್ ಇದೆ, ನೋಡ್ತಾ ಇರ್ಬೋದು. ಸರ್ ಈ ವ್ಯಾಗನರ್ ಬಗ್ಗೆ ಡೀಟೇಲ್ಸ್ ಹೇಳಿ. 2013 ಸಿಂಗಲ್ ಓನರ್ ಸರ್, VXI ಇದು. ಓಕೆ, ಇದು 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್. ಹೌದು ಸರ್. ಇದು 68,000 ರನ್ ಆಗಿದೆ. ರನ್ ಆಗಿದೆ. ಅಪ್ಡೇಟ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಒಳ್ಳೆ ಮೈಲೇಜ್ ಗಾಡಿ. ಓಕೆ, ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 375 ಹೇಳ್ತಾನೆ, ಒಂದು 360 ವರೆಗೂ ಫೈನಲ್ ಆಗುತ್ತೆ ಸರ್. ಇದು 360 ಫೈನಲ್ ಆಗುತ್ತೆ ಸರ್. ಸೊ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು. ಒಳಗಡೆ ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಶೋರೂಮ್ ಇಂದಾನೆ ಬಂದು ನಿಲ್ಸಿರೋ ತರ ಇದೆ ವೆಹಿಕಲ್. ಇದೊಂದು 320 ಲೋನ್ ಆಗುತ್ತೆ ಸರ್. 320 ಗಂಟೆ ಲೋನೇ ಆಗುತ್ತೆ. ಸೊ ನಿಮ್ಗೆ ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿ ಬರೀ ಒಬ್ರ ಕೈಯಲ್ಲೇ ಇರುತ್ತೆ, ನೀಟಾಗಿ ಮೇಂಟೈನ್ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಡಿಫಾಗರ್ ಎಲ್ಲ ಇದೆ ಗಾಡಿಯಲ್ಲಿ. VXI ಮಿಡಲ್ ವೇರಿಯಂಟ್. ಸರ್ ಏನ್ ಹೇಳಿದ್ದು ಪ್ರೈಸ್? 360 ಫೈನಲ್ ಆಗುತ್ತೆ ಸರ್. 3,60,000 ಫೈನಲ್ ಆಗುತ್ತೆ ಸರ್. ಓಕೆ, ಸೊ ಇಕೋ ಸ್ಪೋರ್ಟ್ಸ್ ಇಕೋ ಸ್ಪೋರ್ಟ್ಸ್ ಇದೆ, ಅದು ಕೂಡ ಡೀಸೆಲ್ ಕಾರು, ಅದು ಕೂಡ ಮಿಡಲ್ ವೇರಿಯಂಟ್, ಮೋಸ್ಟ್ ವ್ಯಾಲ್ಯೂಬಲ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. 2016 ಸೆಕೆಂಡ್ ಓನರ್ ಸರ್. ಟ್ರೆಂಡ್ ಪ್ಲಸ್ ಇದು. ABS ಎಲ್ಲ ಬರುತ್ತೆ. ಮಿಡಲ್ ವೇರಿಯಂಟ್ ಗಿಂತ ಜಾಸ್ತಿ ಬರುತ್ತೆ. 4 ಏರ್ ಬ್ಯಾಗ್ ಬರುತ್ತೆ. 4 ಏರ್ ಬ್ಯಾಗ್ ಬರುತ್ತೆ. 69,000 ಕಿಲೋಮೀಟರ್ ರೋಡ್ ಇದೆ. ಓಕೆ, ಒಂದು 625 ಗೆ ಫೈನಲ್ ಆಗುತ್ತೆ ಸರ್. ಇದು 6,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 4 ಏರ್ ಬ್ಯಾಗ್ ಬರುತ್ತೆ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಟೈರ್ಸ್ ಎಲ್ಲ ಇದೆ, MRF ಟೈರ್ಸ್. ಸೊ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. 4 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 4 ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್. ಹೌದು ಸರ್. ಇಕೋ ಸ್ಪೋರ್ಟ್ಸ್ ಡೀಸೆಲ್ ಎಲ್ಲ ಏನ್ ಮೈಲೇಜ್ ಬರುತ್ತೆ ಸರ್? 20+ ಬರ್ತದೆ ಸರ್. ಇದು 20+. ಸೊ ಮೇಂಟೆನೆನ್ಸ್ ಕೂಡ ಕಡಿಮೆನೆ. ಹೌದು ಸರ್. 6,25,000 ಫೈನಲ್ ಆಗುತ್ತೆ ಸರ್. 5.5 ಲಕ್ಷ ಲೋನ್ ಆಗುತ್ತೆ ಸರ್. ಇದು ಈ ಗಾಡಿಗೆ 5.5 ಲಕ್ಷ ಲೋನೇ ಆಗೋಗ್ಬಿಡುತ್ತೆ. ಹೌದು ಸರ್. ಟೊಯೋಟಾ ಇನೋವಾ ಕ್ರಿಸ್ಟಾ ಅಲ್ವಾ ಸರ್ ಇದು? ಹೌದು ಸರ್. ಹೇಳಿ ಸರ್. 2017 ಸಿಂಗಲ್ Z ವರ್ಷನ್ ಸರ್. 170 ಓಡಿದೆ. ಅಪ್ಡೇಟ್ ಶೋರೂಮ್ ಎಷ್ಟಿದೆ, ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಹೌದು ಸರ್. ಎಲ್ಲ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಎಲ್ಲ ಇದೆ. ಹೌದು ಸರ್. ಹೌದು. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು 5 ಲಕ್ಷ ಕಿಲೋಮೀಟರ್ ಹೋಗುವಂತ ವೆಹಿಕಲ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಟೊಯೋಟಾ ಇನೋವಾ ಕ್ರಿಸ್ಟಾ ಸರ್. ಇದು 2017 ಸಿಂಗಲ್ ಓನರ್. 17 ಮಾಡಲು ಸಿಂಗಲ್ ಓನರ್. ಹೌದು ಸರ್. 100% ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ಗಾಡಿಯಲ್ಲಿ. ಹೌದು ಸರ್. ಸೊ ಗ್ಲಾಸಿ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ. ಕ್ರೋಮ್ ಗಾರ್ನಿಶ್ ಎಲ್ಲ ತುಂಬಾ ಸಕ್ಕದಾಗಿದೆ. ಸೊ ಇದರಲ್ಲಿ ನಾವು ಫೀಚರ್ಸ್ ಬಗ್ಗೆ ಹೇಳದೇ ಬೇಕಾಗಿಲ್ಲ ಸರ್. ಹತ್ರ 8 ಬರುತ್ತೆ ಸರ್ ಏರ್ ಬ್ಯಾಗ್. 8 ಏರ್ ಬ್ಯಾಗ್ ಬರುತ್ತೆ. 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಸೊ ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಗಾಡಿ ಮಾತ್ರ. ಸೂಪರ್ ಆಗಿದೆ ಗಾಡಿ. ಸೊ ಟಚ್ ಸ್ಕ್ರೀನ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್. ಸೊ ನಿಮ್ಗೆ ರೈರ್ ಇಲ್ಲೂ ಕೂಡ ಡಿಸ್ಪ್ಲೇ ಬರುತ್ತೆ ನಿಮ್ಗೆ, ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ಪಾರ್ಸಲ್ ಟ್ರೇ ಕೂಡ ಇದೆ ಒಂದು ಚಿಕ್ಕದು. ಸೊ ನಿಮ್ಗೆ
ಮೌಂಟ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ, ರೂಫ್ AC ಎಲ್ಲ ಬರುತ್ತೆ. 2.4 Z ಟಾಪ್ ಅಂಡ್ ವೆಹಿಕಲ್, ಸಿಂಗಲ್ ಓನರ್ ಕಾರು. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 18,000 ಫೈನಲ್ ಆಗುತ್ತೆ ಸರ್. ಇದು 18,000 ಫೈನಲ್ ಆಗುತ್ತೆ ಸರ್. ಹೌದು. ಹತ್ತಿರ ಈ ಕಾರ್ಗೆ 16 ಲಕ್ಷ ಲೋನೇ ಆಗೋಗ್ಬಿಡುತ್ತೆ. ಹೌದು ಸರ್. ಹೌದು. ಅಂಡ್ ಅದ್ರ ಹಿಂದ್ಗಡೆನೆ ಒಂದು ಸ್ಮಾರ್ಟ್ ಕಾರ್ ಅಂತಾನೆ ಹೇಳ್ಬೋದು, ರೆನಾಲ್ಟ್ ಲಾಡ್ಜಿ. ಹೇಳಿ ಸರ್, ಡೀಸೆಲ್ ಪೆಟ್ರೋಲ್? 2015 ಸಿಂಗಲ್ RXZ ಟಾಪ್ ಅಂಡ್ ಬರುತ್ತೆ, ಡಬಲ್ ಏರ್ ಬ್ಯಾಗ್, ABS, 7 ಸೀಟರ್ ಬರುತ್ತೆ ಸರ್. ಅದು ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ, 20 ಮೇಲೆ ಬರುತ್ತೆ ಮೈಲೇಜ್ ಅಷ್ಟು ಬರುತ್ತೆ. ಹೌದು ಸರ್. ಹೌದು. ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಹೌದು. ಓಕೆ, ಓನರ್ಶಿಪ್ ಏನಾಗಿದೆ ಸರ್? ಹೌದು ಸರ್, ಸಿಂಗಲ್ ಓನರ್ ಇದೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು 85 ಆಗಿದೆ ಸರ್. 85. ಹೌದು. ಸೊ ನೋಡ್ತಾ ಇರ್ಬೋದು, ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ. ಮಳಿಕೊಂಡು ಹೋಗ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ ಗಾಡಿ. ಅಂಡ್ ಬರೀ 94,000 ಕಿಲೋಮೀಟರ್ ರನ್ ಆಗಿದೆ. ಸೊ ಕಂಫರ್ಟಬಲ್ ಆಗಿರುತ್ತೆ. ಇವನ್ ಥರ್ಡ್ ರೋಲ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಗಾಡಿ. RXZ ಡೀಸೆಲ್ ಗಾಡಿ. ಸರ್, ಈ ಲಾಡ್ಜಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 625 ಆಗುತ್ತೆ ಸರ್. ಇದು 625. ಹೌದು ಸರ್. ಫೈನಲ್ ಆಗುತ್ತೆ. ಓಕೆ. ಸೊ ಅದ್ರ ಹಿಂದ್ಗಡೆನೆ ಒಂದು ಗೂಳಿ ಅಂತಾನೆ ಹೇಳ್ಬೋದು, ಮಹೇಂದ್ರ XUV500 ಟಾಪ್ ಎಂಡ್ ಗಾಡಿ. ಹೇಳಿ ಸರ್. 2018 ಸಿಂಗಲ್ ಸರ್, W11 ಟಾಪ್ ಅಂಡ್ ಸನ್ ರೂಫ್ ಬರುತ್ತೆ. ಓಕೆ. ಒಂದು 1 ಲಕ್ಷ ಓಡಿದೆ ಸರ್. ಇದು ಕಿಲೋಮೀಟರ್ 1 ಲ್ಯಾಕ್ ಕಿಲೋಮೀಟರ್ ರನ್ ಆಗಿದೆ. ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಇದು ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಸರ್, ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 16 ಲ್ಯಾಕ್ ಫೈನಲ್ ಆಗುತ್ತೆ ಸರ್. ಇದು 16 ಲಕ್ಷ ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು, 16 ಲಕ್ಷ ಫೈನಲ್ ಅಂದ್ರೆ ಈ ಕಾರ್ಗೆ ಒಂದು 80% ಲೋನೇ ಆಗೋಗ್ಬಿಡುತ್ತೆ. 15 ಲಕ್ಷ 14 ಲಕ್ಷ ಲೋನೇ ಆಗುತ್ತೆ. ಲೋನೇ ಆಗೋಗ್ಬಿಡುತ್ತೆ. ಸರ್, ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ನಿಮ್ಗೆ ಇಲ್ಲಿ ಸನ್ ರೂಫ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್ ಆಗಿದೆ. ಸರ್, W11 ಟಾಪ್ ಅಂಡ್ ವೇರಿಯಂಟ್. ಸೊ ಎಲ್ಲೋ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಟೈರ್ಸ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್, 16 ಲ್ಯಾಕ್ಸ್ ಫೈನಲ್ ಆಗುತ್ತೆ ಸರ್. ಸೊ 16 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ನೋಡ್ತಾ ಇರ್ಬೋದು, ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ಸೆನ್ಸಾರ್ ಬರುತ್ತೆ ಸರ್. ಇದು ಸರ್ 12 ಏರ್ ಬ್ಯಾಗ್ ಬರುತ್ತೆ. 12 ಏರ್ ಬ್ಯಾಗ್ ಬರುತ್ತೆ. 12 ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್, ಇದಾದ್ಮೇಲೆ ಇಲ್ಲ. ಹೌದು ಸರ್. ಓಕೆ ಸರ್, 16 ಲಕ್ಷ ಫೈನಲ್. ಸ್ವಲ್ಪ ನೆಗೋಷಿಯಬಲ್ ಮಾಡೋಣ, ಸ್ವಲ್ಪ ಆ ಕಡೆ ನೆಗೋಷಿಯಬಲ್ ಆಗುತ್ತೆ. ಸೊ ಅದ್ರ ಹಿಂದ್ಗಡೆ ಒಂದು SX4 ಇದೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ವಾ? ZDI ಸರ್. 2011 ZDI ಟಾಪ್ ಎಂಡ್ ಮಾಡಲ್ ಇದೆ. 2011 ಸೆಕೆಂಡ್ ಓನರ್ ಇದೆ. ಓಕೆ, ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಅದು ಕೂಡ ಪೆಟ್ರೋಲ್ ಅಲ್ಲ, ಡೀಸೆಲ್. ಜಾಸ್ತಿ ಬೇಡಿಕೆ ಇರುವಂತ ವೆಹಿಕಲ್. ಸರ್, ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಆಗಿದೆ ಸರ್. ಇದು ಸರ್, ಇದು ಡೀಸೆಲ್ ಎಷ್ಟು ಬರ್ಬೋದು ಸರ್ ಮೈಲೇಜ್? 18 ಮೇಲೆ ಬರುತ್ತೆ ಸರ್. 18 ಆರಾಮಾಗಿ ಬರುತ್ತೆ. ಸೊ ಲಾಂಗ್ ಗೆ, ಫ್ಯಾಮಿಲಿಗೆ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಡಿಕ್ಕಿ ಸ್ಪೇಸ್ ಕೂಡ ತುಂಬಾ ದೊಡ್ಡದಾಗಿ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಮಾರುತಿ ಸುಜುಕಿ ಡೀಸೆಲ್ ಗಾಡಿ ಅಂದ್ರೆ ಸೂಪರ್ ಎಕ್ಸಲೆಂಟ್ ಆಗಿರುತ್ತೆ. ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ನಿಮ್ಗೆ ಲೆಗ್ ರೂಮ್ ಆಗ್ಲಿ, ಹೆಡ್ ರೂಮ್ ಆಗ್ಲಿ ಸೂಪರ್ ಆಗಿದೆ. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಳ್ಳೊಳ್ಳೆ ಲಗೇಜ್ ಸ್ಪೇಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿರುತ್ತೆ ವೆಹಿಕಲ್. ಸರ್, ಇದು ಮೈಲೇಜ್ ಕೂಡ ಒಂದು 17-18 ಬರುತ್ತೆ. 18 ಗಂಟೆ ಬರುತ್ತೆ. ಸರ್, ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್, 325 ಫೈನಲ್ ಆಗುತ್ತೆ ಸರ್. ಇದು 385. 25 ಆಗುತ್ತೆ. 325 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೆಹಿಕಲ್ ನಿಮ್ಗೆ 3,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಓಕೆ. ಸೊ ಇಲ್ಲೊಂದು ಜಾಜ್ ಇದೆ, ಹೋಂಡಾ ಜಾಜ್. ಸೊ ಗಾಡಿ ಇದು ಕೂಡ ಡೀಸೆಲ್, 2016 ಮಾಡಲು. ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರ್ ಸರ್. 2016 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. 90,000 ಕಿಲೋಮೀಟರ್ ಓಡಿದೆ. 90,000 ಟಾಪ್ ಅಂಡ್ ವೆಹಿಕಲ್. ಡಬಲ್ ಎಲ್ಲ ಬರುತ್ತೆ ಸರ್. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 580 ವರೆಗೂ ಫೈನಲ್ ಆಗುತ್ತೆ ಸರ್. ಇದು 5,80,000 ಫೈನಲ್ ಆಗುತ್ತೆ. ಸೊ ಒಂದು ಲಕ್ಸುರಿ ಹ್ಯಾಚ್ ಬ್ಯಾಕ್ ಅಂತಾನೆ ಹೇಳ್ಬೋದು ಗಾಡಿ. ಸೊ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದ್ರೆ ಹೋಂಡಾ ಕಾರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಸೊ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಫ್ಯಾಬ್ರಿಕ್ ಸೀಟ್ಸ್ ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರೋದು ಎಷ್ಟು ವೈಡ್ ಆಗಿದೆ ಅಂತ ಸೀಟ್. ಇದ್ರಲ್ಲಿ ಕೂಡ ಲೆಗ್ ರೂಮ್, ಹೆಡ್ ರೂಮ್ ಎಲ್ಲ ಸೂಪರ್ ಆಗಿರುತ್ತೆ ನಿಮ್ಗೆ.
ಸೊ ಪಾರ್ಸಲ್ ಟ್ರೇ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನಿಮ್ಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಗಾಡಿ. ಸರ್ ಈ ಕಾರ್ದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 580 ವರೆಗೂ ಫೈನಲ್ ಆಗುತ್ತೆ ಸರ್. 580 ಫೈನಲ್. ಹೌದು ಸರ್. ಹೌದು. ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ವೆಹಿಕಲ್ ಲಕ್ಸುರಿ ಸೆಡಾನ್ ಸೆಗ್ಮೆಂಟ್ ಅಲ್ಲಿ ಸೂಪರ್ ಕಾರ್ ಹೇಳಿ ಸರ್. 2012 ಸಿಂಗಲ್ ಅನ್ನು ಸರ್, ಕಂಫರ್ಟ್ ಲೈನ್ ಇದೆ, ಡೀಸೆಲ್ ವೆಹಿಕಲ್, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. 20 ಪ್ಲಸ್ ಬರುತ್ತೆ ನಿಮಗೆ. ಟೈರ್ ಇದೆ, ಎಲ್ಲ ಇದೆ, ಎಲ್ಲ ಸರ್. ಇದು 12 ಮಾಡಲ್. 12 ಮಾಡ್ಲು 2012 ಮಾಡ್ಲು. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ ಸರ್? ಸರ್ 18 ಪ್ಲಸ್ ಬರುತ್ತಾ ಮೈಲೇಜ್? 20 ಪ್ಲಸ್ ಬರುತ್ತೆ ಸರ್. 20 ಪ್ಲಸ್ ಬರುತ್ತೆ, 18 ಅಲ್ಲ. ಸೊ ಒಂದು ಒಳ್ಳೆ ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು ಗಾಡಿ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್ ಇದು. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 425 ಫೈನಲ್ ಆಗುತ್ತೆ ಸರ್. 4,25,000 ಫೈನಲ್ ಆಗುತ್ತೆ ಸರ್. ಸೊ ಇಲ್ಲಿ ಇನ್ನೊಂದು ಉಂಡೈ ವರ್ಣ 1.6 ಡೀಸೆಲ್ ಇಂಜಿನ್ ಸರ್ ಇದು? ಹೌದು ಸರ್. 2016 ಸಿಂಗಲ್ ಓನರ್, SX ಆಪ್ಷನಲ್ ಬರುತ್ತೆ ಸರ್ ಇದು. SX ಆಪ್ಷನಲ್. ಹೌದು. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ವರ್ಣ ಅಂದ್ರೆ ಸೆಡಾನ್ ಲವರ್ಸ್ ಗೆ ತುಂಬಾ ಇಷ್ಟ. ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಲಕ್ಸುರಿ ಸೆಡಾನ್ ಸೆಗ್ಮೆಂಟ್ ಅಲ್ಲಿ ಈ ಕಾರ್ ಬಂದ್ಬಿಟ್ಟು ಕಿಂಗು, ಅದು ಕೂಡ 1.6 ಡೀಸೆಲ್ ಇಂಜನ್. ಸೊ ಹೈವೇ ಅಲ್ಲಂತೂ ಈ ಕಾರು ಸಿಕ್ಕಾಪಟ್ಟೆ ಸಕ್ಕದಾಗಿ ಪುಷಪ್ ಆಗುತ್ತೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಇಂಜನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ, ನೋಡ್ತಾ ಇರ್ಬೋದು ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಅಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, 1.6 ಲೀಟರ್ ಡೀಸೆಲ್ ಇಂಜನ್. ಸೊ ಕಾರ್ ಲವರ್ಸ್ಗೆ ಇಷ್ಟಕ್ಕಿಂತ ಏನು ಬೇಕಾಗಿಲ್ಲ, ಸೂಪರ್ ಲಕ್ಸುರಿ ವೆಹಿಕಲ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ 725 ಆಗುತ್ತೆ ಸರ್ ಫೈನಲ್. 725. ಸೊ ನೋಡ್ತಾ ಇರ್ಬೋದು 725 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 2016 ಮಾಡಲ್ ವರ್ಣನ. ಸರ್ ಇದು ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ಕಾರ್. ಕಿಯಾ ಸೆಲ್ಟಾಸ್ ಇದೆ, ಹೇಳಿ ಸರ್ ಡೀಟೇಲ್ಸ್. 2020 ಸಿಂಗಲ್ ಓನರ್ ಸರ್, 18,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ, ಟಾಪ್ ಎಂಡ್ ಮಾಡಲ್ ಇದೆ, ಎಲ್ಲ ಬರುತ್ತೆ ಇದು. 2020 ಸಿಂಗಲ್ ಓನರ್ ಕಾರ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಾರು. ಸರ್ ಈ ಕಿಯಾ ಸೆಲ್ಟಾಸ್ ಎಷ್ಟು ರನ್ ಆಗಿದೆ? 18,000 ಆಗಿದೆ ಸರ್ ಇದು. ಬರೀ 18,000 ಕಿಲೋಮೀಟರ್, ಬರೀ 18,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲಿ ಫುಲ್ ಆಲ್ಮೋಸ್ಟ್ ಟಾಪ್ ಅಂಡ್ ಕಾರು, ಎಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ, ಸನ್ ರೂಫ್ ಇಂದ ಹಿಡಿದ್ಬಿಟ್ಟು ಕಂಪ್ಲೀಟ್ ಆಗಿ. ಸರ್ ಈ ವೆಹಿಕಲ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್? ಎಷ್ಟು ಏರ್ ಬ್ಯಾಗ್ ಬರುತ್ತೆ? ಇದು 2 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ. ಸೊ ಅದು ಕೂಡ ವೈಟ್ ಕಲರ್ ಕಿಯಾ ಸೆಲ್ಟಾಸ್. ನೋಡ್ತಾ ಇರ್ಬೋದು ಟೈಗರ್ ನೋಸ್ ಗ್ರಿಲ್ ಅಂತಾರೆ ಇದನ್ನ, ಸೂಪರ್ ಆಗಿರುತ್ತೆ ನಿಮ್ಗೆ ವೆಹಿಕಲ್. ಅಂಡ್ ಒಂದು ಫೈನಲ್ ಪ್ರೈಸ್ ಕಿಯಾ ಸೆಲ್ಟಾಸ್ 25 ಫೈನಲ್ ಆಗುತ್ತೆ ಸರ್. 15-25ಗೆ. ಹೌದು ಸರ್. ಹೌದು. ಹತ್ತತ್ರ 15 ಲೋನೇ ಆಗೋಗ್ಬಿಡುತ್ತೆ. ಹೌದು. ಸೊ ಏನ್ ಡೌನ್ ಪೇಮೆಂಟ್ ಮಾಡೋದೇ ಬೇಕಾಗಿಲ್ಲ, 100% ನಿಮ್ ಪ್ರೊಫೈಲ್ ನೋಡ್ಕೊಂಡು 100% ಲೋನ್ ಆಗುತ್ತೆ ವೆಹಿಕಲ್. ಸೊ ಅದು ನಿಮ್ ಪ್ರೊಫೈಲ್ ಮೇಲೆ ಬೇಸ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ವೆಹಿಕಲ್. ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಕಿಯಾ ಸೆಲ್ಟಾಸ್ 2020 ಮಾಡಲು. 2020 ಮಾಡಲಲ್ಲ ಸರ್ ಇದು? 2020 ಮಾಡಲ್. 2020 ಮಾಡಲ್. ಓಕೆ. ಸೊ ಆಫ್ ರೋಡ್ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಈ ವೆಹಿಕಲ್. i20 ಹುಡ್ಕೋರ್ಗೆ ಇಲ್ಲಿ ಇನ್ನೂ ಒಂದು i20 ಇದೆ ಸರ್, ಹೇಳಿ ಸರ್. ಸರ್ 2011 ಮ್ಯಾಗ್ನಾ ಸರ್, ಇದು ಸೆಕೆಂಡ್ ಓನರ್ ಆಗಿದೆ, ಬರೀ 55,000 ಓಡಿದೆ ಸರ್ ಇದು ಕಿಲೋಮೀಟರ್. 55,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಎಲ್ಲ ಅಪ್ಡೇಟ್ ಸರ್ವಿಸ್ ಆಗಿದೆ ಸರ್ ಇದು. ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇದೆ ನಿಮ್ಗೆ ಗಾಡಿ. ಸೊ i20 ಇದು ಕೂಡ ಒಂದು ಲಕ್ಸುರಿ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಬರುತ್ತೆ. ಸೊ ಟಚ್ ಸ್ಕ್ರೀನು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ i20 ಪೆಟ್ರೋಲ್ ಏನ್ ಮೈಲೇಜ್ ಬರುತ್ತೆ ಸರ್? ಇದು 16-17 ಬರುತ್ತೆ ಸರ್ ಇದು. ಸರ್ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 5 ಹೊಸ ಟೈರ್ ಇದೆ ಸರ್, ಒಳ್ಳೆ ಸಿಸ್ಟಮ್. ಸ್ಪೇರ್ ಕೂಡ ಹೊಸದಿದೆ, ಅಪ್ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ನಿಮಗೆ, ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಮ್ಯಾಗ್ನಾ. ಹೌದು ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 375 ಆಗುತ್ತೆ ಸರ್ ಇದು. 3,75,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 3,75,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ.
ನಿಮ್ಗೆ ಈ i20 ಮ್ಯಾಗ್ನಾ. ಓಕೆ, ಸೊ ಒನ್ ಆಫ್ ದ ಫೇವರೆಟ್ ಕಾರ್ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಗಿಂತ ಸೂಪರ್ ಆಗಿರುತ್ತೆ ಈ ವೆಹಿಕಲ್. ರಿಡ್ಜ್ 2012 ಸಿಂಗಲ್ ಸರ್, VXi ಇದು. ಓಕೆ, ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ನಿಮ್ಗೆ, ಒಳ್ಳೆ ಮೈಲೇಜ್ ಬರುತ್ತೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮ್ಗೆ, ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇದೆ. ಸೊ ಸಿಂಗಲ್ ಓನರ್ ರಿಡ್ಜ್ ನಿಮ್ಗೆ ಆಲ್ಮೋಸ್ಟ್ ಸಿಗದೇ ಇಲ್ಲ ಮಾರ್ಕೆಟ್ ಅಲ್ಲಿ. ಎಲ್ಲೇ ಹುಡುಕಿದ್ರು ನಿಮ್ಗೆ ಸಿಂಗಲ್ ಓನರ್ ರಿಡ್ಜ್ ಸಿಗಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ಏನ್ ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದು ಗಾಡಿ ಅಷ್ಟೇ. ಸರ್ ಇದೊಂದು 18 ಬರುತ್ತೆ ಸರ್. ಬರುತ್ತೆ ಸರ್. ಸೊ 18 ಕಿಲೋಮೀಟರ್ ಈಸಿಯಾಗಿ ಬರುತ್ತೆ. ಈ ಕಾರ್ಗೆ ಇರೋ ರೀಸೇಲ್ ವ್ಯಾಲ್ಯೂ ಯಾವ ಕಾರ್ಗೂ ಇಲ್ಲ ಆಲ್ಮೋಸ್ಟ್. ಟ್ರೈರ್ ಪಾರ್ಸಲ್ ಟ್ರೇ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಸರ್ ಈ ಸಿಂಗಲ್ ಓನರ್ ರಿಡ್ಜ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ? 4 lakhs ಹೇಳ್ತಾ ಇದ್ದೀವಿ, 375 ಆಗುತ್ತೆ ಸರ್. 375 ಫೈನಲ್ ಆಗುತ್ತೆ ಸರ್. ಹೌದು. ಸೊ 4 lakhs ಕೋಟಿಂಗ್ ಪ್ರೈಸ್ ನಮ್ ಚಾನಲ್ ಕಡೆಯಿಂದ ಬಂದ್ರೆ 3,75,000 ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಸರ್ ಲೋನ್ ಆಗುತ್ತಲ್ಲ ಈ ವೆಹಿಕಲ್ ಗೆ? 3 lakhs ಲೋನ್ ಆಗುತ್ತೆ. ಸೊ ಆರಾಮಾಗಿ ಏನು ಒಂದು 2 ಲಕ್ಷ ಲೋನ್ ಆಗುತ್ತೆ ನಿಮ್ಗೆ. ಬರೀ 1,75,000 ಪೇ ಮಾಡ್ಬಿಟ್ರೆ ಸಾಕು, ಗಾಡಿ ಸಿಕ್ಬಿಡುತ್ತೆ. ಸೊ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ, ನೋಡ್ತಾ ಇರ್ಬೋದು. VXi ಅಂಡ್ ಒಳ್ಳೆ ಕಲರ್, ಪ್ರೀಮಿಯಂ ಆಗಿದೆ. ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. 100% ರೀಸೇಲ್ ವ್ಯಾಲ್ಯೂ ಇರುವಂತ ಕಾರು. ಅಂಡ್ ಅದ್ರ ಹಿಂದ್ಗಡೆನೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ರೆಡ್ ಕಲರ್ ಕಾರು. ಸೊ ಆಲ್ಮೋಸ್ಟ್ ಇದು ಸರ್ ಪೆಟ್ರೋಲ್ ಅಲ್ಲ ಸರ್, ಇದು ಡೀಸೆಲ್ ಸರ್. ಡೀಸೆಲ್ ವೆಹಿಕಲ್ 2013 ಸಿಂಗಲ್ ಓನರ್. ಸೊ ಡೀಸೆಲ್ ವೆಹಿಕಲ್ 13 ಸಿಂಗಲ್ ಓನರ್. ರಿಡ್ಜ್ ಸಾರಿ ಸ್ವಿಫ್ಟ್ ಎಲ್ಲೂ ಸಿಗಲ್ಲ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಸರ್ ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು? ಇದು 69 ಆಗಿದೆ ಸರ್. ಓಕೆ, ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 450 ಫೈನಲ್ ಆಗುತ್ತೆ ಸರ್. ಇದು 4,50,000 ಫೈನಲ್ ಆಗುತ್ತೆ ಸರ್. ನೋಡ್ತಾ ಇರ್ಬೋದು 4,50,000 ಫೈನಲ್. ಸೊ ಈ ಗಾಡಿಗೆ ಕೂಡ 100% ಲೋನ್ ಆಗುತ್ತೆ ನಿಮ್ಗೆ. ಸೊ ಸ್ವಿಫ್ಟ್ ಡೀಸೆಲ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ನಿಮ್ಗೆ ಸ್ವಿಫ್ಟ್ ಡೀಸೆಲ್ಗೆ. ಅದು ಕೂಡ ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಸ್ವಿಫ್ಟ್ ಡೀಸೆಲ್ ಎಲ್ಲೂ ಸಿಗಲ್ಲ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಸರ್ ಇದೊಂದು 20 ಬರುತ್ತಾ ಮೈಲೇಜ್? 20+ ಬರುತ್ತೆ ಸರ್. 20+ ಆರಾಮಾಗಿ ಬರುತ್ತೆ. ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇನ್ನೊಂದ್ಸಲ. 450 ಆಗುತ್ತೆ ಸರ್. 450 ಫೈನಲ್ ಆಗುತ್ತೆ. ಸೊ ಇಲ್ಲಿ ಇನ್ನೂ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಇದು ಕೂಡ ಸೇಮ್ ನಿಮ್ಗೆ ವರ್ಣ ತರನೇ ಬರುತ್ತೆ, ವೆಂಟೋ ತರನೇ ಬರುತ್ತೆ. ಹೇಳಿ ಸರ್. 2012 ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್, 75,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇವಾಗ ರ್ಯಾಪಿಡ್ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಏನ್ ಮೇಂಟೆನೆನ್ಸ್ ಬರ್ಬೋದು ಸರ್? 10,000-12,000 ಮೇಲೆ ಬರುತ್ತೆ ಸರ್ ಇದು. ಯಾಕಂದ್ರೆ ಇದು ಪ್ರೀಮಿಯಂ 10,000 ಕಿಲೋಮೀಟರ್ ಸರ್ವಿಸ್ ಇದೆ ಸರ್ ಇದು. ಓಕೆ ಓಕೆ, ಒಂದ್ಸಲ ಸರ್ವಿಸ್ ಕೊಟ್ರೆ ಆಲ್ಮೋಸ್ಟ್ ಒಂದು 10-12 ಒಳಗಡೆ ಆಗೋಗ್ಬಿಡುತ್ತೆ. ಹೌದು ಸರ್, ಹೌದು. ಸೊ ಇದು ಬಂದ್ಬಿಟ್ಟು ಪ್ರೀಮಿಯಂ ಗಾಡಿ ಅಂತಾರೆ ಇದನ್ನ. ನೋಡ್ತಾ ಇರ್ಬೋದು ನಿಮ್ಗೆ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ ಇದ್ರಷ್ಟು ಬಿಲ್ಡ್ ಕ್ವಾಲಿಟಿ ನಿಮ್ಗೆ ಆಲ್ಮೋಸ್ಟ್ ಬರಲ್ಲ. ಆಲ್ಮೋಸ್ಟ್ ಸಿಮಿಲರ್ ಟು ಇದು ಕೂಡ. ಅಂಡ್ ವೋಕ್ಸ್ ವ್ಯಾಗನ್ ವೆಂಟೋ ಕೂಡ ಸೇಮ್ ಇದೇ ತರನೇ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಆಮ್ರೆಸ್ಟ್, ರೇರ್ AC ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಏರ್ ಬ್ಯಾಗು, ABS ಎಲ್ಲ ಇರುವಂತ ವೆಹಿಕಲ್. ಸೊ ಒಂದು ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ಸ್ಕೋಡಾ ರ್ಯಾಪಿಡ್ ಸರ್. ಈ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 75,000 ಆಗಿದೆ ಸರ್. ಇದು ಡೀಸೆಲ್ ವೆಹಿಕಲ್ ಸರ್? ಡೀಸೆಲ್ ವೆಹಿಕಲ್ ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸೊ ಇದು 410 ಗೆ ಫೈನಲ್ ಆಗುತ್ತೆ ಸರ್. ಇದು 4,10,000 ಫೈನಲ್ ಆಗುತ್ತೆ ಸರ್. ಸೊ i20 ಹಿಡ್ಕೋರ್ಗೆ ಇನ್ನೂ ಒಂದು i20 ಇದೆ, ಅದು ಕೂಡ ರೆಡ್ ಕಲರ್. ಹೇಳಿ ಸರ್. 2009 ಸೆಕೆಂಡ್ ಓನರ್ ಸರ್, ಮ್ಯಾಗ್ನಾ ಇದು. ಓಕೆ, ಇದು 80,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು 18,000. ಹೌದು ಸರ್. 290 ಫೈನಲ್ ಆಗುತ್ತೆ ಸರ್. ಇದು 2,90,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರಿ, ಕೇಳಿಸ್ಕೊಳ್ಳಿ, 2,90,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ i20 ನ. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತರ ಟೈರ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಸೊ ಪೆಟ್ರೋಲ್ ವೆಹಿಕಲ್. ಸೊ ಲೆದರ್ ಇಂಟೀರಿಯರ್ಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ಗೆ i20 ಸಿಗದೇ ಇಲ್ಲ. SB ಕಾರ್ಸ್ ಅಲ್ಲಿ ಇವತ್ತು ಈ ಕಾರ್ ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಸೊ ನ್ಯಾನೋ ಹುಡ್ಕೋರ್ಗೆ ಇಲ್ಲ ನ್ಯಾನೋ ಇದೆ. ಹೇಳಿ ಸರ್. 2014 ಸೆಕೆಂಡ್ ಓನರ್ ಸರ್. ಇದು ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಇದು ಎಲ್ಲ ಒಳ್ಳೆ ಮೈಲೇಜ್ ಬರುತ್ತೆ. 20-25 ಮೇಲೆ ಮೈಲೇಜ್ ಬರುತ್ತೆ ನಿಮಗೆ. ಓಕೆ, ಇದು 140 ಗೆ ಫೈನಲ್ ಆಗುತ್ತೆ ಸರ್. ಇದು 1,40,000 ಫೈನಲ್. ಹೌದು ಸರ್.
ಸೊ ನೋಡ್ತಾ ಇರ್ಬೋದು 1,40,40,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ 2014 ಮಾಡಲ್ ನ. ಸೊ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಸಿಟಿ ಯೂಸ್ ಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಸೂಪರ್ ಆಗಿರುತ್ತೆ. ನ್ಯಾನೋ XT ವೇರಿಯಂಟ್ ಸರ್, ಇದು ಕೂಡ ಟ್ವಿಸ್ಟ್ ಅಲ್ವಾ? ಹೌದು ಸರ್, ಹೌದು. ನ್ಯಾನೋ ಟ್ವಿಸ್ಟ್ 1,40,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಕ್ವಿಡ್ ಇದೆ, ನೋಡ್ತಾ ಇರ್ಬೋದು. ಸರ್ ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್ ಇದು. 18 ಸಿಂಗಲ್ ಓನರ್, ಸಿಂಗಲ್ ಓನರ್, ಸೆಕೆಂಡ್ ಓನರ್. ಆಟೋಮೆಟಿಕ್ ಆಟೋ ಟ್ರಾನ್ಸ್ಮಿಷನ್ ಇದು. ಆಟೋಮೆಟಿಕ್ 60,000 ಕಿಲೋಮೀಟರ್ ರನ್ ಆಗಿದೆ ಸರ್. ಈ ಆಟೋಮೆಟಿಕ್ ಗಾಡಿಗೆ 18 ಮಾಡೆಲ್ಗೆ ಏನ್ ಪ್ರೈಸ್? 375 ಫೈನಲ್ ಆಗುತ್ತೆ. 375 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಕಾರ್ಗೆ 3 lakh ಲೋನ್ ಆಗುತ್ತೆ ಸರ್. 75,000 25,000 ಕಟ್ಬಿಟ್ರೆ ಸಾಕು ನಿಮ್ಗೆ 3.5 ಲಕ್ಷ ಲೋನೇ ಮಾಡಿಸ್ಕೊಟ್ಬಿಡ್ತಾರೆ ಗಾಡಿ. ಅದು ಕೂಡ 1 ಲೀಟರ್ ಇಂಜಿನ್, ಮೇನ್ಲಿ ಆಟೋಮೆಟಿಕ್ ಯಾರು ಹುಡ್ಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಗಾಡಿ ಎಲ್ಲ ಈ ತರ ಇದೆ, ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ 1 ಲೀಟರ್ ಇಂಜನ್ ಬರೀ 60,000, 57,972 ಕಿಲೋಮೀಟರ್ಸ್ ರನ್ ಆಗಿದೆ. 60,000 ಅಲ್ಲ. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್, ಸಿಂಗಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಲೆದರ್ ಸೀಟ್ಸ್, RXT ವೇರಿಯಂಟ್ ಗಾಡಿ. ಸೊ ಕ್ರೋಮ್ ಗಾರ್ನಿಶ್ ಎಲ್ಲ ಇದೆ ಗಾಡಿಯಲ್ಲಿ. ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ ನಮ್ಮ ಚಾನಲ್ ಕಡೆಯಿಂದ. ಓಕೆ, ಸೊ ಇನ್ನೊಂದು i10 ನೋಡ್ತಾ ಇರ್ಬೋದು. i10 ಮಾತ್ರ ಸುರಿ ಮಳೆ ಇವತ್ತು. ಹೇಳಿ ಸರ್. 2008 ಸೆಕೆಂಡ್ ಓನರ್ ಸರ್ ಇದು. ಮ್ಯಾಗ್ನಾ FC ಇನ್ಸೂರೆನ್ಸ್ ಇವಾಗ ಇನ್ನೂ ಒಂದು 4 ತಿಂಗಳಿದೆ ಸರ್, ಮಾಡ್ಕೊಡ್ತೀವಿ ಅದೆಲ್ಲ. 2 lakhs ಫೈನಲ್ ಆಗುತ್ತೆ ಸರ್ ಇದು. ಫೈನಲ್ 2 lakhs ಫೈನಲ್ ಆಗುತ್ತೆ. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ 2 lakhs ಗೆ 2 ವೀಲರ್ ಬರಲ್ಲ ನಿಮ್ಗೆ, 4 ವೀಲರ್ ಆರಾಮಾಗಿ 5 ಜನ ಕುತ್ಕೊಂಡು ಹೋಗಬಹುದು. ಸೊ ನೋಡ್ತಾ ಇರ್ಬೋದು, ಸೊ ಇದರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬರೀ 2 lakhs ಇವತ್ತು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್. ಇವಾಗ i10 ಆರಾಮಾಗಿ ಒಂದು 16, 17, 18 ಪ್ಲಸ್ ಬರುತ್ತೆ ಸರ್. ಸೊ i10 ಮೇಂಟೆನೆನ್ಸ್ ಕೂಡ ಕಡಿಮೆನೆ, ಒಂದು ಸ್ಟ್ರಾಂಗ್ ವೆಹಿಕಲ್, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ವೆಹಿಕಲ್. ಲೋ ಬಡ್ಜೆಟ್ ಅಲ್ಲಿ ಏನಾರ ಒಂದು ಒಳ್ಳೆ ಕಾರ್ ಏನಾರು ತಗೊಳಂಗಿದ್ರೆ ಈ SB ಕಾರ್ಸ್ 2 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಇಲ್ಲೊಂದು ಸ್ವಿಫ್ಟ್ ಇದೆ, ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ 2010 ಸೆಕೆಂಡ್ ಓನರ್ ಇದೆ, ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ VXi ಇದು. ಓಕೆ, ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? 325 ಹೇಳ್ತದೆ, 310 ಗೆ ಫೈನಲ್ ಆಗುತ್ತೆ. 3,10,000 ಫೈನಲ್ ಆಗುತ್ತೆ. ಇನ್ಕ್ಲೂಡ್ ಟ್ರಾನ್ಸ್ಫರ್ ಮಾಡ್ಕೊಡೋಣ. ಇನ್ಕ್ಲೂಡ್ ಟ್ರಾನ್ಸ್ಫರ್ 3,10,000. ಸೊ ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇದೆಯಾ ಸರ್? 2 ಲಕ್ಷ ಲೋನ್ ಮಾಡ್ಸೇ ಕೊಡೋಣ ಸರ್. 2.5 ಲಕ್ಷ ಲೋನೇ ಮಾಡಿಸ್ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಸೊ ಇನ್ನೇನ್ ಬೇಕು, ಒನ್ ಆಫ್ ದ ಬೆಸ್ಟ್ ಕಾರ್ ಗೆ ನಿಮ್ಗೆ. ಅದು ಕೂಡ ವೈಟ್ ಕಲರ್. ಸಾಕಷ್ಟು ಜನ ಎಲ್ಲ ವೈಟ್ ಗೆ ಹುಡುಕ್ತಾ ಇರ್ತೀರಾ. ಸೊ ನನ್ಗೂ ಕೂಡ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ವೈಟ್ ಕಲರ್ ಸ್ವಿಫ್ಟ್ ಬೇಕಂತ. ಅವ್ರಿಗೆ ವೈಟ್ ಕಲರ್ ಸ್ವಿಫ್ಟ್ ತೋರಿಸ್ತಾ ಇದೀನಿ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದೆ, ₹1 ಖರ್ಚಿಲ್ಲ ಗಾಡಿಯಲ್ಲಿ. ಇನ್ಕ್ಲೂಡ್ ಟ್ರಾನ್ಸ್ಫರ್ ನಿಮ್ಗೆ 3,10,000 ಗೆ ಸ್ವಿಫ್ಟ್ ಬರ್ತೈತೆ ನಿಮ್ಗೆ SB ಕಾರ್ಸ್ ಅಲ್ಲಿ. ಸೊ VXi. ಸೊ ಇಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಸೈಡ್ ಕ್ಲಾಡಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಂದು ಒಳ್ಳೆ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ 3,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಇಲ್ಲಿ ಒಂದು i20 ಇದೆ, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಅಪ್ಡೇಟೆಡ್ i20 ಅನ್ಸುತ್ತೆ. ಹೇಳಿ ಸರ್. 2012 ಸಿಂಗಲ್ ಸ್ಪೋರ್ಟ್ಸ್ ವರ್ಷನ್ ಸರ್ ಇದು, ಟಾಪ್ ಎಂಡ್ ಮಾಡಲ್ ಇದು. ಓಕೆ, ಪೆಟ್ರೋಲ್ ವೆಹಿಕಲ್ 69,000 ಶೋರೂಮ್ ಹಿಸ್ಟ್ರಿ ಅಪ್ಡೇಟ್ ಇದೆ ಸರ್ ಎಲ್ಲ. 69,000 ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು ಸರ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಿದ್ದೀರಾ? 4,25,000 ಆಗುತ್ತೆ ಸರ್ ಇದು. 4,25,000 ಫೈನಲ್. ಏನ್ ಆರಾಮಾಗಿ ನಿಮ್ಗೆ 3,50,000 ಲೋನೇ ಆಗೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು i20. ನಾನು ಹೇಳ್ದಂಗೆ ಇವತ್ತು i20 i10 ಹುಡುಕೋರ್ಗೆ ಬೆಸ್ಟ್ ಬಿಡಿ ಅಂತಾನೆ ಹೇಳ್ಬೋದು. ಸೊ ಇದರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್, ABS, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಬ್ರ್ಯಾಂಡ್ ನ್ಯೂ C8 ಟೈರ್ಸ್ ಎಲ್ಲ ಇದೆ, ವಿತ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಏನ್ ಹೇಳಿ ಸರ್ ಪ್ರೈಸ್ ಫೈನಲ್? 4,25,000 ಆಗುತ್ತೆ ಸರ್ ಫೈನಲ್, ಇನ್ಕ್ಲೂಡ್ ಟ್ರಾನ್ಸ್ಫರ್. 4,25,000 ಫೈನಲ್. ಹೌದು ಸರ್, ಹೌದು. ಸೊ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ. ಸೊ ಅಸೆಂಟ್ ಹಿಡ್ಕೋರ್ಗೆ ಇಲ್ಲೊಂದು ಅಸೆಂಟ್ ಇದೆ, ನೋಡ್ತಾ ಇರ್ಬೋದು. ಹೇಳಿ ಸರ್. ಸರ್ 2002 ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್ ಫ್ರಮ್ 2002. ಪ್ಲಸ್ FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್ ಇದು.
ಸೊ ನೋಡ್ತಾ ಇರ್ಬೋದು ಗಾಡಿ ಇದೆ ಸರ್, ಇದು ಕಂಡೀಷನ್ ಗಾಡಿ ಇದು. ಹೌದು 2002 ತರ ಕಾಣಿಸೋದೇ ಇಲ್ಲ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಟಾಪ್ ಎಂಡ್ ಗಾಡಿ, ಎಲ್ಲೋ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ. ಸೊ ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ ಫ್ರಮ್ 2002. ಮಾತಾಡಿ ಸರ್. ಅಸೆಂಟ್ ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಸರ್. ಸರ್ ಏನ್ ಮೈಲೇಜ್ ಬರ್ಬೋದು ಸರ್ ಇದು ಪೆಟ್ರೋಲ್ ಅಲ್ಲಿ? 15 ಮೇಲೆ ಬರುತ್ತೆ ಸರ್ ಇದು. 15 ಮೇಲೆ ಬರುತ್ತೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ಸ್ಟ್ರಾಂಗ್, ಸೂಪರ್ ಆಗಿದೆ. 2002 ಇಂದ ಸಿಂಗಲ್ ಓನರ್, ನಿಮ್ಗೆ ಹಂಗಾಗಿ ಏನು ತೊಂದರೆ ಇರಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಕಾರು. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ? 175 ಫೈನಲ್ ಆಗುತ್ತೆ ಸರ್ ಇದು. 1,75,000 ಗೆ ಫೈನಲ್. ಹೌದು ಸರ್. ಹೌದು ಸರ್ ತಗೊಳ್ಳೋರಿಂದ ಎಫ್ಸಿ ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ ಸರ್ ಇದು. ವಿತ್ ಎಫ್ಸಿ ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಸೇರಿ 1,75,000 ಫೈನಲ್. ಸೊ ಟಾಟಾ ಮಾಂಜಾ ಸೆಡಾನ್ ಫ್ರಮ್ ಟಾಟಾ ಹೇಳಿ ಸರ್. 2010 ಸೆಕೆಂಡ್ ವರ್ಷ ಕ್ವಾರ್ಟರ್ ಜೆಟ್ ಇಂಜಿನ್ ಇದು, ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್ 60,000 ಹೊಡೆದ ಅಪ್ಡೇಟ್ ಎಲ್ಲ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. ಕೂಡ ಇದೆ ಇಂಜಿನ್, ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಅದು ಕೂಡ ಸಿಂಗಲ್ ಓನರ್ ಸರ್ ಇದು. ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು ಒಳ್ಳೆ ಸ್ಪೇಸ್ ಬರುತ್ತೆ ಇದ್ರಲ್ಲಿ. ಬರೋ ಸ್ಪೇಸ್ ನಿಮ್ಗೆ ಆಲ್ಮೋಸ್ಟ್ ಯಾವ ಸೆಡಾನ್ ಅಲ್ಲೂ ಬರಲ್ಲ ನಿಮ್ಗೆ, ಅಷ್ಟು ದೊಡ್ಡ ಸ್ಪೇಸ್ ಆಗಿರುತ್ತೆ. ಅಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. 1.3 ಕ್ವಾರ್ಟರ್ ಜೆಟ್ ಇಂಜನ್. ಸ್ವಿಫ್ಟ್ ಅಲ್ಲಿ ಕೂಡ ನಿಮ್ಗೆ ಇದೇ ಇಂಜನ್ ಬರುತ್ತೆ ನಿಮ್ಗೆ. ಟಾಟಾ ಲೋಗೋ ಮಾತ್ರ ಸೂಪರ್ ಆಗಿದೆ. ಅಂಡ್ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. ಮೈನ್ಲಿ ಡೀಸೆಲ್ ಕಾರು. ಡೀಸೆಲ್ ಕಾರು ಟಾಪ್ ಎಂಡ್, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಹತ್ತತ್ರ ಇದು ಮೈಲೇಜ್ ಒಂದು 18-20 ಮೇಲೆ ಬರುತ್ತಲ್ಲ ಸರ್. ಸೊ ದೊಡ್ಡ ಬೂಟ್ ಸ್ಪೇಸ್ ನಿಮ್ಗೆ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 265 ಫೈನಲ್ ಆಗುತ್ತೆ ಸರ್, ಇನ್ಕ್ಲೂಡ್ ಟ್ರಾನ್ಸ್ಫರ್. 2,65,000 ಫೈನಲ್. ಹೌದು ಸರ್. ಅದೇನಿರುತ್ತೆ ಕಮಿಷನ್ ಗಿಮಿಷನ್ ಎಲ್ಲ ಏನಿಲ್ಲ ಸರ್, ಏನಿಲ್ಲ, ಡೈರೆಕ್ಟ್ 2,65,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಎಲ್ಲೂ ಸ್ಕ್ರಾಚ್ ಡೆಂಟು ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ ಈ ಕಾರ್ ಬಂದ್ಬಿಟ್ಟು. ಅಂಡ್ ಇಲ್ಲೊಂದು ಆಲ್ಟೋ ಇದೆ ಸರ್, 2012 ಥರ್ಡ್ ಓನರ್ ಆಗಿದೆ ಸರ್ ಇದು. ಓಕೆ. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 190 ಗೆ ಫೈನಲ್ ಆಗುತ್ತೆ ಸರ್ ಇದು. 1,90,000 ಗೆ ಮಾಡಲ್ಲ ಸರ್. 12 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ ಓಕೆ. ಸೊ ಬಡ್ಜೆಟ್ ಹುಡುಕೋರ್ಗೆ ನಿಮ್ಗೆ ಆಲ್ಟೋ ತುಂಬಾ ಸೂಪರ್ ಆಗಿರುತ್ತೆ ವೆಹಿಕಲ್. ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ಸರ್. ಇದು ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಪವರ್ ಸ್ಟೇರಿಂಗ್, ಎಸಿ ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್. ಸಾಕು. ನೋಡ್ತಾ ಇರ್ಬೋದು ಒಳಗಡೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಟೋ LXi. ಜೆನ್ ಹುಡ್ಕೋರ್ಗೆ ಜೆನ್ ಇದೆ, BXi. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಇಂಟೀರಿಯರ್ಸ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 2008 ಸೆಕೆಂಡ್ ಓನರ್ ಸರ್. 8 ಸೆಕೆಂಡ್ ಓನರ್. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಪ್ಲಸ್ ಎಫ್ಸಿ ಮಾಡ್ಕೊಡ್ತಾ ಇದೀವಿ. ಓಕೆ. 170 ಫೈನಲ್ ಆಗುತ್ತೆ ಸರ್. 1,70,000 ಫೈನಲ್. ಹೌದು ಸರ್. ಸೊ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ನಿಮ್ಗೆ 1,70,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಬೆಸ್ಟ್ ಕಾರ್ಸ್. ಇಲ್ಲೊಂದು ವ್ಯಾಗನರ್ ಇದೆ, 2009 ಸಿಂಗಲ್ ಓನರ್ ಸರ್. ಪೆಟ್ರೋಲ್ ವಿತ್ LPG ಇದು. LPG ಪ್ಲಸ್ ಪೆಟ್ರೋಲ್. ಬರೀ 60,000 ಕಿಲೋಮೀಟರ್ ರೋಡ್ ಇದೆ ಸರ್ ಇದು. ಬರೀ 60,000. 220 ಗೆ ಫೈನಲ್ ಆಗುತ್ತೆ ಸರ್ ಇದು. 2,20,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ವಿತ್ ಮೈನ್ಲಿ LPG ಇದೆ ನಿಮ್ಗೆ. ಹೌದು, LPG ವಿತ್ ಪೆಟ್ರೋಲ್. LPG ವಿತ್ ಪೆಟ್ರೋಲ್ ಇದೆ ಗಾಡಿ. ಸೊ ನೋಡ್ತಾ ಇರ್ಬೋದು LPG ವಿತ್ ಪೆಟ್ರೋಲ್. ಸೊ ನಿಮ್ಗೆ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಇದೆ ಅನ್ಸುತ್ತೆ. ಹೌದು ಸರ್. ಹೌದು. ಸೊ ನೋಡಿ ಇದು ಬಂದ್ಬಿಟ್ಟು ಅಪ್ಡೇಟೆಡ್, ಅಂದ್ರೆ ಔಟ್ ಆಫ್ ಮಾರ್ಕೆಟ್ ಹಾಕಿಸ್ಕೊಂಡಿರೋದು. ಅಂಡ್ ವ್ಯಾಗ್ನರ್ ಪ್ರೈಮ್ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ನಿಮ್ಗೆ ಆಪ್ಷನಲ್ ಆಗಿ LPG ಎಲ್ಲ ಇದೆ. 2,20,000 ಸರ್. ಹೌದು ಸರ್. ಹೌದು. ಫೈನಲ್. ಅದು ಕೂಡ ಜಸ್ಟ್ 60,000 ಕಿಲೋಮೀಟರ್ ರನ್ ಆಗಿರೋ ಅದು ಕೂಡ ಸಿಂಗಲ್ ಓನರ್ ಕಾರು. ನೋಡ್ತಾ ಇರ್ಬೋದು ಸ್ಯಾಂಟ್ರೋ ವೈಟ್ ಕಲರ್ ಸೂಪರ್ ಆಗಿದೆ. ಹೇಳಿ ಸರ್. 2005 ಸಿಂಗಲ್ ಓನರ್ ಸರ್. ಪ್ಲಸ್ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಇದೆ ಸರ್ ಇದು. ಓಕೆ. 5 ಸಿಂಗಲ್ ಓನರ್. 5 ಸಿಂಗಲ್ ಓನರ್ ಇದೆ ಸರ್ ಇದು. ಒಳ್ಳೆ ಮೈಲೇಜ್ ಇದೆ, ಒಳ್ಳೆ ಮಿಂಟ್ ಕಂಡೀಷನ್ ಇದೆ ಗಾಡಿ ಸರ್. ಹೌದು. ಎಷ್ಟು ರನ್ ಆಗಿದೆ ಸರ್? 60,000 ಕಿಲೋಮೀಟರ್ ರನ್ನಿಂಗ್. ಬರೀ 60,000 ಆಗಿದೆ ಸರ್. ಸರ್ ಒಂದು ಬಂಪರ್ ಆಫರ್ ಕೊಟ್ಬಿಡಿ ಸರ್. ಇದು 155 ಫೈನಲ್ ಆಗುತ್ತೆ ಸರ್. ಎಲ್ಲ ಮಾಡೇ ಕೊಡ್ತೀವಿ ಸರ್. ಎಲ್ಲ ವಿತ್ ಟ್ರಾನ್ಸ್ಫರ್ 1,55,000 ಫೈನಲ್. ಹೌದು ಸರ್. ಅದು ಕೂಡ 60,000 ಕಿಲೋಮೀಟರ್ ಆಗಿದೆ, ಸಿಂಗಲ್ ಓನರ್ ಮೇನ್ಲಿ. ಹೌದು ಸರ್.
ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್. 155 ಫಿಕ್ಸ್ಡ್ ರೇಟ್ ಸರ್ ಇದು. 155 ಫಿಕ್ಸ್, ನೋ ಬಾರ್ಗಿಂಗ್. ನೋ ಬಾರ್ಗಿಂಗ್. ಸೊ ನಿಮ್ಗೆ ಆಲ್ಮೋಸ್ಟ್ ಈ ಕಾರ್ ಬಜಾರಲ್ಲಿ ಸಿಗದೇ ಇಲ್ಲ, ಸಿಂಗಲ್ ಓನರ್ ಕಾರು. ಸೊ ನೋಡ್ತಾ ಇರ್ಬೋದು ಮಿಂಟ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್. ಈ ಪ್ರೈಸ್ ಆಲ್ಮೋಸ್ಟ್ ಸಿಗಲ್ಲ. ಸೊ ಆರಾಮಾಗಿ ಒಂದು ಲಾಂಗ್ ಟ್ರಿಪ್ ಹೊಡಿಬಹುದು, ಒಂದು ಸಣ್ಣ ಫ್ಯಾಮಿಲಿಗೆ ಎಕ್ಸಲೆಂಟ್ ಆಗಿರುತ್ತೆ. ಜಿಂಗ್ XP ವೇರಿಯಂಟ್ 1,55,000 ಸರ್. 55,000 ನೋ ಬಾರ್ಗಿಂಗ್ ಈ ವೆಹಿಕಲ್ ಮಾತ್ರ. ಹೌದು ಸರ್. ಓಕೆ. ಅಂಡ್ ಇಲ್ಲೊಂದು ಟೊಯೋಟಾ ಕೊರೋಲಾ ಇದೆ, ಅದು 1.8 2007 ಸೆಕೆಂಡ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಪೆಟ್ರೋಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಇದೆ, ಗಾಡಿ ಚೆನ್ನಾಗಿದೆ. 185 ಫೈನಲ್ ಆಗುತ್ತೆ ಸರ್ ಇದು. 1,85,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು ಇದು ಒಂಥರ ಲಕ್ಸುರಿ ಸೆಡಾನ್. ಇದು ಇಂಜನ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಟೊಯೋಟಾ ಇಂಜನ್ ಹತ್ತತ್ರ ನಿಮ್ಗೆ ನಾನು ಹೇಳ್ದಂಗೆ 4-5 ಲಕ್ಷ ಕಿಲೋಮೀಟರ್ ಹೋಗುವಂತ ವೆಹಿಕಲ್. ಒಂದು ಒಳ್ಳೆ ಪ್ರೀಮಿಯಂ ಲಕ್ಸುರಿ ಸೆಡಾನ್ ಫ್ರಮ್ ಸೆಡಾನ್ ಇದು ಟೊಯೋಟಾ ಅಂತಾನೆ ಹೇಳ್ಬೋದು ಸರ್. 1,80,000 ಫೈನಲ್. ನೋಡ್ತಾ ಇರ್ಬೋದು ಒಳ್ಳೆ ಬಜೆಟ್ ಅಲ್ಲಿ ಇನ್ನೊಂದು 5 ಗಾಡಿ 6 ಗಾಡಿ ಫುಲ್ ಸ್ಟಾಕ್ ಇದೆ ಸರ್. ಈ ಕಾರ್ ಬಗ್ಗೆ ನಮ್ಗೆ 2015 ಸಿಂಗಲ್ RXT ಸರ್, ಬೇಸಿಕ್ ಮಾಡಲು. ಓಕೆ. 50,000 ಕಿಲೋಮೀಟರ್ ಓಡಿದೆ. 2.5 ಫೈನಲ್ ಆಗುತ್ತೆ ಸರ್ ಇದು. 2.5 ಮಾಡಲು 2.5 ಲಕ್ಷ ಫೈನಲ್. ಫುಲ್ ಲೋನೇ ಮಾಡಿಸ್ಕೊಡ್ತೀನಿ ಸರ್. 100% ಲೋನ್ ಆಗುವಂತ ವೆಹಿಕಲ್ ಅಂಡ್ ಕಡಿಮೆ ಓಡಿದೆ. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಂಗೆ ಇದೆ. ಅಂಡ್ ಫಸ್ಟ್ ಓನರ್ ಅದು ಕೂಡ ಸಿಂಗಲ್ ಓನರ್ RXE ವೇರಿಯಂಟ್. ಹೌದು. AC ಪವರ್ ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ಬರಲ್ಲ ಸರ್ ಇದು. ಪವರ್ ಸ್ಟೇರಿಂಗ್ ಬರಲ್ಲ, AC ಪವರ್ ವಿಂಡೋ. ಹೌದು, ಪವರ್ ವಿಂಡೋನೇ ಬರಲ್ಲ, AC ಬರುತ್ತೆ ಅಷ್ಟೇ. ಹೌದು ಸರ್. ಆದ್ರೂ 16 ಮಾಡಲ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಎಲ್ಲೂ ಸಿಗಲ್ಲ. ನಿಮ್ಗೆ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಏನಾರ ಬೇಕಂದ್ರೆ ಇಲ್ಲಿ ಕ್ವಿಡ್ ಆಪ್ಷನ್ ಇದೆ ನಿಮ್ಗೆ. ಸರ್ ಏನ್ ಹೇಳಿದ್ದು ಪ್ರೈಸ್? 2.5 ಫೈನಲ್ ಆಗುತ್ತೆ ಸರ್ ಇದು. 2,50,000 ಫೈನಲ್. ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಅದು. 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಇಲ್ಲಿ ಬೀಟ್ ಇದೆ ಸರ್. 2012 4th ಓನರ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಇದು. ಓಕೆ. ಒಳ್ಳೆ ಮೈಲೇಜ್, 25 ಮೇಲೆ ಮೈಲೇಜ್ ಬರುತ್ತೆ ಸರ್. 1,60,000 ಫೈನಲ್ ಆಗುತ್ತೆ ಸರ್ ಇದು. 1,60,000 ಫೈನಲ್. ಡೀಸೆಲ್ ವೆಹಿಕಲ್ ಸರ್. ಹೌದು ಸರ್. ಹೌದು. ಆರಾಮಾಗಿ ಬೀಟ್ ಹತ್ತತ್ರ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. 23-24 ಕೂಡ ಹೇಳಿದ್ದಾರೆ ನಂಗೆ ಡೈರೆಕ್ಟ್ ಆಗಿ. ಈ ಕಾರ್ದು ಓನರ್ಶಿಪ್ ಏನಾಗಿದೆ? ಓನರ್ ಆಗಿದೆ ಸರ್. 160 ಫೈನಲ್ ಆಗುತ್ತೆ ಸರ್. 1,60,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 4th ಓನರ್ ಆಗಿದ್ದಾರೆ ಅಷ್ಟೇ. ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ. ಬಟ್ ಈ ಪ್ರೈಸ್ ಗೆ ನಿಮ್ಗೆ ಬೀಟ್ ಮಾತ್ರ ಸಿಗಲ್ಲ, ಅದು ಕೂಡ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಇಲ್ಲೊಂದು ವರ್ಣ ಇದೆ, CRDI ಡೀಸೆಲ್ ಇಂಜನ್. ಇದು ವರ್ಣ ಅಂದ್ರೆ ಇದು ಬಂದ್ಬಿಟ್ಟು ಸೂಪರ್ ವೆಹಿಕಲ್. ವರ್ಣ ಇವಾಗ ಲೆಗಸಿ ಕಂಟಿನ್ಯೂ ಮಾಡ್ತಾ ಇತ್ತು. ಹತ್ತತ್ರ ಇವಾಗ 6th ಜನರೇಷನ್ ವರ್ಣ ಇದೆ. ಅಂಡ್ ಸರ್ ಈ ವರ್ಣಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 2016 ಸೆಕೆಂಡ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಒಂದು 2 lakhs ಫೈನಲ್ ಆಗುತ್ತೆ ಸರ್ ಇದು. ವರ್ಣ 2 lakhs ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಹೌದು. ಅದು ಕೂಡ ಡೀಸೆಲ್ ಕಾರು. ಹೌದು ಸರ್. ಹೌದು. ಎಷ್ಟು ರನ್ ಆಗಿದೆ ಸರ್ ಇದು? ಇದು 70,000 ಆಗಿದೆ ಸರ್. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಸೊ ಸೆಕೆಂಡ್ ಓನರ್ ಆಗಿದೆ. ಸೊ ಇದು ಕೂಡ ನಿಮ್ಗೆ 18 ಪಕ್ಕ ಬರುತ್ತಲ್ಲ ಸರ್ ಮೈಲೇಜ್? 20 ಬರುತ್ತೆ ಸರ್. 20 ಬರುತ್ತೆ. 2 lakhs ನಿಮ್ಗೆ SB ಕಾರ್ಸ್ ಅಲ್ಲಿ ವರ್ಣ ಸಿಗ್ತೈತೆ. ಸೊ ಬೆಸ್ಟ್ ಕಾರ್. ಸೊ ಇಲ್ಲೊಂದು ಪೆಟ್ರೋಲ್ ವೆಹಿಕಲ್ ಇದೆ, ಅದು ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXI. 2014 ಸಿಂಗಲ್ ಓನರ್ ಸರ್ ಇದು. 72,000 ಕಿಲೋಮೀಟರ್ ಓಡಿದೆ. ಅಪ್ಡೇಟ್ ಎಲ್ಲ ಹಿಸ್ಟ್ರಿ ಇದೆ ನಿಮ್ಗೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ, ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇದೆ. ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. 5.5 ಹೇಳ್ತಾ ಇದೀವಿ, ಒಂದು 5.25 ಫೈನಲ್ ಆಗುತ್ತೆ ಸರ್ ಇದು. 5,25,000 ಫೈನಲ್ ಆಗುತ್ತೆ ಸರ್. ಏನ್ ಆರಾಮಾಗಿ ಈ ಕಾರ್ಗೆ ಒಂದು 380-4 ಲಕ್ಷ ಲೋನ್ ಆಗುತ್ತೆ. 4 lakhs ಲೋನ್ ಆಗುತ್ತೆ. 4 lakhs ಗಂಟೆ ಲೋನ್ ಆಗುವಂತ ವೆಹಿಕಲ್. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ಅಂಡ್ 4 ಕೂಡ ಟೈರ್ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ VXI ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 5,25,000 ಫೈನಲ್ ಆಗುತ್ತೆ ಸರ್. 5,25,000 ಫೈನಲ್. ಅಂಡ್ ನಮ್ ವಿಡಿಯೋದಲ್ಲಿ ಕೊನೆ ಕಾರು ಆಲ್ಟೋ ಹುಡ್ಕೋರ್ಗೆ ಇಲ್ಲೊಂದು ಆಲ್ಟೋ ಇದೆ, ನೋಡ್ತಾ ಇರ್ಬೋದು. ಸರ್ ಈ ಆಲ್ಟೋ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. 2004 ಸೆಕೆಂಡ್ ಓನರ್ ಸರ್. ಪ್ಲಸ್ FC ಇನ್ಸೂರೆನ್ಸ್ ಎಲ್ಲ ಇದೆ. 1,30,30,000 ಫೈನಲ್ ಆಗುತ್ತೆ ಸರ್ ಇದು. 1,30,000 ಫೈನಲ್ ಆಗುತ್ತೆ ಸರ್. ಹೌದು. ಸೊ ನೋಡ್ತಾ ಇರ್ಬೋದು 1,30,000 ನಿಮ್ಗೆ ಆಲ್ಟೋ ಇಲ್ಲಿ ರೆಡಿ ಆಗಿದೆ SB ಕಾರ್ಸ್ ಅಲ್ಲಿ. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಹುಡ್ಕೋರ್ಗೆ ಅನ್ನೋದು ಬೆಸ್ಟ್ ಕಾರು. ಮೇಂಟೆನೆನ್ಸ್ ಫುಲ್ ಕಡಿಮೆ. 2 ವೀಲರ್ ಏನ್ ಮೇಂಟೆನೆನ್ಸ್ ಆಗುತ್ತೆ ಈ ಕಾರ್ಗೂ ಕೂಡ ಆಲ್ಮೋಸ್ಟ್ ಅದೇ. ಮೈಲೇಜ್ ಕೂಡ ಸೂಪರ್ ಆಗಿರುತ್ತೆ. ಕೊನೆ ಕಾರು
ಹೇಳಿ ಸರ್, ಅದು ಕೂಡ ಡೀಸೆಲ್ 2011 ಸೆಕೆಂಡ್ ಓನರ್ ಸರ್. ಡೀಸೆಲ್ ಇದು ಟೈಟಾನಿಯಂ ಪ್ಲಸ್, ಇದು ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಒಂದು 225 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,25,000 ಗೆ ಫೈನಲ್. ಸೊ ನೋಡ್ತಾ ಇರ್ಬೋದು, 2,25,000 ಗೆ ಫೈನಲ್. ಏರ್ ಬ್ಯಾಗು, ABS ಅಂಡ್ ನಿಮ್ಗೆ ಡೀಸೆಲ್ ಕಾರು ಅಂಡ್ ಆಲ್ಮೋಸ್ಟ್ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಗಾಡಿ. ಅಂಡ್ ಅಪೋಲೋ ಟೈರ್ಸ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. 2,20,000 ಫೈನಲ್ ಸರ್. ಹೌದು ಸರ್, ಹೌದು. ಓಕೆ.